ಮುಖ್ಯಮಂತ್ರಿಗಳು ನವೆಂಬರ್ 26ನೇ ತಾರೀಕು ಭಾಷಣ ಮಾಡ್ತಾ ಒಂದು ಮಾತು ಹೇಳಿದ್ದಾರೆ. ಸನಾತನ ಧರ್ಮದಿಂದ ಸಂವಿಧಾನಕ್ಕೆ ಅಪಾಯ ಇದೆ. ಸನಾತನ ಧರ್ಮದಿಂದ ಅಪಾಯ ಇಲ್ಲ. ಸನಾತನ ಧರ್ಮದ ಅರ್ಥವೇ ಆಗಿಲ್ಲ ಇವರಿಗೆ. ಸನಾತನ ಧರ್ಮ ಸತ್ಯದ ಜೊತೆಗಿರೋದು, ಸನಾತನ ಧರ್ಮ ಪ್ರಕೃತಿ ಜೊತೆಗಿರೋದು, ಸನಾತನ ಧರ್ಮ ಬಹುತ್ವದ ಜೊತೆಗಿರೋದು, ಸನಾತನ ಧರ್ಮ ಕಾಲಕಾಲಕ್ಕೆ ಆಗುವ ಬದಲಾವಣೆಯ ಜೊತೆಗಿರೋದು. ಯಾವುದು ಒಂದು ಪುಸ್ತಕ, ಒಬ್ಬ ಪ್ರವಾದಿ, ಒಬ್ಬನೇ ದೇವರು ಅನ್ನೋಂಥವರಿಂದ ಅಪಾಯ ಇದೆ ಹೊರತು ಸನಾತನ ಧರ್ಮ ಕಾಲಕಾಲಕ್ಕೆ ಫ್ಲೆಕ್ಸಿಬಲ್ ಆಗಿ ಹೊಂದಿಕೊಂಡು ಆಗ್ತಕ್ಕಂಥ ಧರ್ಮ. ಹಾಗಾಗಿ ಇದರಿಂದ ಅಪಾಯ ಇಲ್ಲ. ನೀವು ಧರ್ಮ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ರಿಲಿಜನ್ನು ಮತ್ತು ಧರ್ಮ ಎರಡು ಒಂದೇ ಅಲ್ಲ. ರಿಲಿಜನ್ನೇ ಬೇರೆ. ರಿಲಿಜನ್ನು ಒಬ್ಬ ಪ್ರವಾದಿ, ಒಬ್ಬ ದೇವರು, ಒಂದು ಪುಸ್ತಕದ ಮೇಲೆ ಅವಲಂಬಿತ ಆಗಿದೆ. ಸನಾತನ ಧರ್ಮ ಆ ರೀತಿ ಅವಲಂಬಿತ ಆಗಿಲ್ಲ. ಸೃಷ್ಟಿಯ ಜೊತೆಗೆ ಅವಲಂಬಿತ ಆಗಿರ್ತಕ್ಕಂಥದ್ದು ಸನಾತನ ಧರ್ಮ. ಹಾಗಾಗಿ ಸನಾತನ ಧರ್ಮದ ಅರ್ಥ ಇಲ್ಲದೆ ಇರೋದ್ರಿಂದಾಗಿ ನೀವು ಏನೇನೋ ಹೇಳ್ತಾ ಇದ್ದೀರಿ. ಸನಾತನ ಧರ್ಮದಿಂದ ಸಂವಿಧಾನಕ್ಕೆ ಅಪಾಯ ಇಲ್ಲ. ಸಂವಿಧಾನಕ್ಕೆ ಅಪಾಯ ಯಾವುದು ಅಂತ ಹೇಳಿದ್ರೆ, ನೀವು ಯಾರು ಬಾಂಬ್ ಬಿಡ್ತಾ ಇದ್ದಾರಲ್ಲ ಅವರಿಂದ ಸಂವಿಧಾನಕ್ಕೆ ಅಪಾಯ ಇದೆ. ಸನಾತನ ಧರ್ಮದಿಂದ ಸಂವಿಧಾನಕ್ಕೆ ಅಪಾಯ ಇಲ್ಲ.